ನಮಸ್ಕಾರ ಗೆಳೆಯ. ಇವತ್ತೊಂದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂತಂದ್ರೆ ಆಧಾರ್ ಕಾರ್ಡಿಗೆ ನಿಮ್ಮ ಮೊಬೈಲ್ ನಂಬರ್ನ ಹೆಂಗೆ ಚೇಂಜ್ ಮಾಡಬೇಕು ಅಂತ. ಮೊದಲಿಗೆ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಒಂದೇ ನಂಬರ್ ಇರೋದ್ರಿಂದ ಎಲ್ಲರ ಆಧಾರ್ ಕಾರ್ಡಿಗೂ ಒಂದೇ ನಂಬರ್ ಕೊಟ್ಟಿರ್ತಾರೆ. ಇವಾಗ ನಿಮ್ಮ ಸಪ್ರೇಟ್ ನಂಬರ್ ಇರೋದ್ರಿಂದ ಅದನ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು ನೀವು ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲಲ್ಲೇ. ಎಲ್ಲೂ ಪೋಸ್ಟ್ ಆಫೀಸ್ಗೆ ಅಥವಾ ಆಧಾರ್ ಸೆಂಟರ್ಗೆ ತಿರುಗಾಡದೆ ನಿಮ್ಮ ಮೊಬೈಲಲ್ಲೇ ಕೇವಲ ₹75 ನೀವು ಪೇ ಮಾಡೋದ್ರ ಮೂಲಕ ನಿಮ್ಮ ಮೊಬೈಲ್ ನಂಬರ್ನ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲೇ ಚೇಂಜ್ ಮಾಡ್ಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಬಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮುಂದೆ ಬರೋ ಒಳ್ಳೆ ಸಬ್ಜೆಕ್ಟ್ ಬಗ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ಮೊದಲು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಆಧಾರ್ ಅಂತ ಸರ್ಚ್ ಮಾಡಿರಿ. ಆಧಾರ್ ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ 3-4 ಅಪ್ಲಿಕೇಶನ್ ಬರ್ತಾವೆ. ಅದ್ರೊಳಗೆ ಯಾವುದಂತ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಆಧಾರ್ QR ಸ್ಕ್ಯಾನರ್ ಇದೆ, ಆಧಾರ್ ಫೇಸ್ ID ಅಂತ ಇದೆ, ಆಧಾರ್ ಅಂತ ಇದೆ. ಇವಾಗ ಒಂದು ಹೊಸದಾಗಿ ಲಾಂಚ್ ಆಗಿರೋದು ಸೆಂಟ್ರಲ್ ಗೌರ್ಮೆಂಟಿಂದ ಆಧಾರ್ ಅಂತ, ಅದು ಮೇಲ್ಗಡೆ ಬರುತ್ತೆ. ಈ ಥರ ಸಿಂಬಲ್ ಇರುತ್ತೆ. ಅದನ್ನು ನೀವು ಎಲ್ಲರೂ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಎಲ್ಲದಕ್ಕೂ ನೀವು ಅಲೋ ಅಂತ ಕೊಡಬೇಕು. ಅಲೋ ಅಂತ ಕೊಟ್ಟಮೇಲೆ ಈ ಥರ ನಿಮಗೆ ಪೇಜು ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ಕೂಡಲೇ ನೀವು ಸ್ಕಿಪ್ ಇಂಟ್ರೊಡಕ್ಷನ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಕೆಳಗಡೆ ಕ್ಲಿಕ್ ಮಾಡಬೇಕು. ಆಮೇಲೆ ರೆಡಿ ಟು ಬಿಗಿನ್ ಅಂತ ಬರುತ್ತೆ. ನೀವು ಕೆಳಗಡೆ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಇರಬೇಕು. ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂದಮೇಲೆ ಯಾರ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ನ ಚೇಂಜ್ ಮಾಡೋದಿರುತ್ತೋ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಕರೆಕ್ಟಾಗಿ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಕೂಡಲೇ ಕೆಳಗಡೆ ಕಂಟಿನ್ಯೂ ಅಂತ ಬರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಬಾಕ್ಸಲ್ಲಿ ನೀವು ಟಿಕ್ ಮಾರ್ಕ್ನ ಮಾಡಿ ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಅಂತ ಕೊಟ್ಟಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಯಾವ ಮೊಬೈಲಲ್ಲೂ ಮಾಡಿದ್ದು ಅವ್ರ ಮೊಬೈಲಿಂದ ಒಂದು SMS ಹೋಗಿ ವೆರಿಫೈ ಆಗ್ತಿರುತ್ತೆ. ಅದಕ್ಕೆ ನೀವು ಸೆಂಡ್ ಅಂತ ಅಲ್ಲಿ ಕ್ಲಿಕ್ ಮಾಡಬೇಕು. ಯಾವುದೇ ಸಿಮ್ ಕಾರ್ಡ್ ಇದ್ದು ಯಾವುದೇ ಮೊಬೈಲ್ ಇದ್ರೂ ಪರವಾಗಿಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಅದು ಜಸ್ಟ್ ವೆರಿಫಿಕೇಷನ್ಗೋಸ್ಕರ ಒಂದು ಮೆಸೇಜ್ ಹೋಗುತ್ತೆ. ಅಲ್ಲಿ ಈ ಥರ ಬರುತ್ತೆ. ನೀವು ಸೆಂಡ್ ಅಂತ ಕೊಡಬೇಕು. ಸೆಂಡ್ ಅಂತ ಕೊಟ್ಟಮೇಲೆ SMS ವೆರಿಫಿಕೇಷನ್ ಆಗಿ ನಿಮ್ಮ ಮೊಬೈಲ್ ನಂಬರು ವೆರಿಫೈ ಆಗುತ್ತೆ. ವೆರಿಫೈ ಆದ ಕೂಡಲೇ ನೆಕ್ಸ್ಟ್ ನೀವು ಕೆಳಗಡೆ ಕಂಟಿನ್ಯೂ ಟು ಫೇಸ್ ಅಥೆಂಟಿಕೇಶನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಫೇಸ್ ಅಥೆಂಟಿಕೇಶನ್ ಅಂದರೆ ನಿಮ್ಮ ಮುಖದ ಸ್ಕ್ಯಾನ್ ಮಾಡುತ್ತದು. ನೀವು ಒಂದು ವೇಳೆ ಏನಾದರೂ ಗಾಗಲ್ ಹಾಕಿದರೆ ತೆಗಿಬೇಕು. ತೆಗೆದು ಕರೆಕ್ಟಾಗಿ ನಿಮ್ಮ ಫೇಸ್ನ ಕ್ಯಾಮ್ರಾಗ ಹಿಡಿದು ಇನಿಷಿಯೇಟ್ ಫೇಸ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೇಸನ್ನು ಅದು ಕರೆಕ್ಟಾಗಿ ತೊಗೊಳುತ್ತೆ. ನೀವು ಕಣ್ಣು ಬಿಡಿಯೋದು ತೆಗೆಯೋದು ಮಾಡಿ. ಇಲ್ಲಿ ಕೆಳಗಡೆ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇರುತ್ತೆ. ಮೊಬೈಲ್ ನಂಬರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ ಅಪ್ಡೇಟ್ ಕ್ಲಿಕ್ ಮಾಡಿದ ಮೇಲೆ ದಿಸ್ ರಿಕ್ವೆಸ್ಟ್ ವಿಲ್ ಟೇಕ್ ಅಬೌಟ್ 5 minutes. ಇದು 5 ನಿಮಿಷದಲ್ಲಿ ಆಗುತ್ತೆ. ಪ್ರೊಸೆಸಿಂಗ್ ಟೈಮು 30 days ಅಂತ ಕೊಡ್ತಾರೆ. ಪ್ರೊಸೆಸಿಂಗ್ ಫೀ ₹75. ರಿಕ್ವೈರ್ಮೆಂಟ್ ಏನೇನು ರಿಕ್ವೈರ್ ಇದೆ ಅಂದರೆ ನಿಮ್ಗೆ ಯಾವ ಮೊಬೈಲ್ ನಂಬರ್ಗೆ ಆ್ಯಡ್ ಮಾಡಬೇಕಂತಿರ್ತಾರೋ ಆ ಮೊಬೈಲ್ ನಂಬರು ಬೇಕಷ್ಟೇ. ಇಲ್ಲಿ ಹೊಸ ಮೊಬೈಲ್ ನಂಬರ್ನ ಆ್ಯಡ್ ಮಾಡುವಾಗ ಹೊಸ ಮೊಬೈಲ್ ನಂಬರ್ ಬೇಕು. ಮತ್ತು ನಿಮ್ಮದು ಇನ್ನೊಂದು ಸತಿ ನಿಮ್ಮನ್ನು ಫೇಸು ಕ್ಯಾಮ್ರಾ ಮುಂದೆ ಹಿಡಿಬೇಕು. ಆಮೇಲೆ ಪೇಮೆಂಟ್ ಮಾಡಬೇಕು. ಆಮೇಲೆ ಇದು ಕಂಪ್ಲೀಟ್ ಆಗಿಬಿಡುತ್ತೆ ರಿಕ್ವೆಸ್ಟ್. ಎಕ್ಸಾಂಪಲಿಗೆ ನೀವು ಇಲ್ಲಿ ಹೊಸ ನಂಬರ್ ನಿಮಗೆ ಯಾವ್ದು ಬೇಕೋ ಅದನ್ನ ಹಾಕಬೇಕಿಲ್ಲಿ. ಈ ಥರ ಹಾಕಿದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೆಂಡ್ OTP ಅಂತ ಆಗುತ್ತೆ. ಸೆಂಡ್ OTP ಅಂದರೆ ಆ ಮೊಬೈಲ್ಗೆ OTP ಇರುತ್ತೆ. ಆ ಮೊಬೈಲ್ OTP ಇಲ್ಲಿ ಎಂಟರ್ ಮಾಡಬೇಕು. ಆಮೇಲೆ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದ್ಮೇಲೆ ನೆಕ್ಸ್ಟು ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ₹75 ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಯಾವುದಾದ್ರೂ ನಿಮ್ಮ ಮೊಬೈಲಿಂದ ಮಾಡ್ಬೋದು. ಮಾಡಿದ್ಮೇಲೆ ನೀವು ಕೆಳಗಡೆ ಮತ್ತೆ ಕ್ಲಿಕ್ ಮಾಡಿದ್ಮೇಲೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ರೆಸಿಪ್ಟ್ ಬರುತ್ತೆ. ಆ ರೆಸಿಪ್ಟ್ನ ಡೌನ್ಲೋಡ್ ಮಾಡಿ ನೀವು ಇಟ್ಕೋಬೇಕು. ವಿದಿನ್ 24 hours ಇದು ಆನ್ ದಿ ಸ್ಪಾಟ್ ಮೊಬೈಲ್ ಲಿಂಕ್ ಆಗಿಬಿಡುತ್ತೆ. ಆದಮೇಲೆ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಚೇಂಜ್ ಆಗಿದೆ ಅಂತ ತಿಳ್ಕೊಂಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ನನಗೆ ಕೇಳ್ಬೋದು. ನೀವು ಕೊಡೋ ಒಂದು ಲೈಕಿಂದ ನಮ್ಮ ಮುಂದೆ ಮತ್ತೆ ಚೆನ್ನಾಗಿ ವಿಡಿಯೋನ ತೊಗೊಂಡ್ಬರ್ತೀನಿ. ಥ್ಯಾಂಕ್ ಯು. ಧನ್ಯವಾದ.